ಇವತ್ತು ನಾವು ಕ್ಯಾರೆಸ್ ಮುಂದ್ಗಡೆ ಇರೋ ತೋಟದಲ್ಲಿ ಇದ್ದೀವಿ. ತುಂಬಾ 4-5 ವಿಡಿಯೋದಲ್ಲಿ ನಾವೇ ಮಾತಾಡಿದಾಯ್ತು ನಮ್ಮ ತೋಟ ಅಂತ. ಈಗ ನಿಜವಾದ ತೋಟದ ಮಾಲೀಕರಿದ್ದಾರೆ, ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ವಿಚಾರವನ್ನು ಹೇಳಿ. ನನ್ನ ಹೆಸರು ಪ್ರಜ್ವಲ್ ಅಂತ. ಸೊ ಬೇಸಿಕಲಿ ಬೇಸ್ ಲೊಕೇಶನ್ ಬಂದು ಬ್ಯಾಂಗ್ಳೂರು. ಏನಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂಥರ ವೈಟ್ ಕಾಲರ್ಡ್ ವರ್ಕರ್ಸ್. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಐಡಿಯಾಸ್ ಹುಡುಕ್ತಿದ್ದೆ. ಅಷ್ಟೊತ್ತಿಗೆ ತಮ್ಮ ಸರ್ದು ಎಲ್ಲ ವಿಡಿಯೋಸ್ ನೋಡಿ ಇದನ್ನ ಇವತ್ತು ಈ ಶೇಪಲ್ಲಿ ಬಂದಿದೆ. ಎಲ್ಲ ಅವ್ರ ಗೈಡೆನ್ಸಲ್ಲೇ ಬಂದಿರೋದು. ಯಾಕೆ 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 ಜಮೀನು ಮಾಡ್ಬೇಕು ಅನ್ಸುತ್ತೆ ನಿಮಗೆ? ಸೊ ಸರ್ ನನಗೆ 2 ಆಪ್ಷನ್ ಇತ್ತು. ಒಂದೇನಂದ್ರೆ ಇವಾಗ ಒಂದು 50-60 ಲಕ್ಷ ಖರ್ಚು ಮಾಡಿ ಸಿಟಿಯಲ್ಲಿ ಒಂದು 30-40 ಸೈಟ್ ತೊಗೊಳೋದು, 20-30 ಸೈಟ್ ತೊಗೊಳೋದು. ನಮ್ಮ ಮನೆ ಎಲ್ಲಾನು ಬೆಂಗಳೂರಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು, ಫ್ಯಾಮಿಲಿ ಜೊತೆ ಕೂಡ ಆಚೆ ಬರಬೇಕು ಅಂತ ನಾನು ಅನ್ಕೊಂಡೆ. ಆಮೇಲೆ ಅದೇ ಬಡ್ಜೆಟ್ಗೆ ಮೈಸೂರಿಂದ ಫಸ್ಟ್ ಕೆಲಸ ಇದ್ದು ನಂಗೆ ಮೈಸೂರಿಂದ ಅರ್ಧ ಗಂಟೆಲಿ ನಂಗೆ ಏನೋ ಸಿಗತ್ತೆ ಅಂತ ಯೋಚನೆ ಮಾಡಿದೆ. ಆಮೇಲೆ ನಾನು ಬಂದು ಚೆಕ್ ಮಾಡಿದ್ಮೇಲೆ ಇಲ್ಲಿ ಸುಮಾರು ಒಂದು ವರ್ಷ ಓಡಾಡಿನಿ ಸರ್. ನಾನು 1 ವರ್ಷ ಓಡಾಡ್ಬಿಟ್ಟು ನಾನು ಡೀಸೆಲ್ಗೆ ಆಲ್ಮೋಸ್ಟ್ 1 ಲಕ್ಷ ಖರ್ಚು ಮಾಡಿದ್ದೀನಿ. ಕರ್ನಾಟಕ ಫುಲ್ಲು ಓಡಾಡಿನಿ. 1 ಎಕರೆ ಜಮೀನು ಎಲ್ಲಿ ಸಿಗತ್ತೆ ಅಂತ ನೋಡಿ ಆಮೇಲೆ ಕರೆಕ್ಟಾಗಿ ಇಲ್ಲೊಂದು ಸಿಕ್ತು. 1 ವರ್ಷ ಓಡಾಡಿದ್ಮೇಲೆ ಬಂದು ಇವಾಗ ನಮ್ಗೆ ಏನಂದ್ರೆ ಟಾರ್ಗೆಟು ಸರ್, ಮನೆಯಲ್ಲಿ ಏನೇನು ಬೇಕೋ ಕೆಮಿಕಲ್ ಫ್ರೀ ಫುಡ್ ಎಲ್ಲ ನಾವೇ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಔಟಿಂಗ್ ಎಲ್ಲ ಬಂದಾಗ ಇಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಮೇಯ್ನಾಗಿ ಅದೇ ಆಬ್ಜೆಕ್ಟಿವ್ ಇದ್ದಿದ್ದು ಸರ್. ಅದರಲ್ಲೂ ವಿಶೇಷವಾಗಿ ಇದು ಕ್ಯಾರೆಸ್ ಮುಂದ್ಗಡೆನೆ ಇರೋದ್ರಿಂದ ಇದೊಂದು ಪ್ರವಾಸೋದ್ಯಮ ಜಾಗ ಇದು. ಹೌದು. ಈಗ ಸುಮ್ಮನೆ ನಾವು ಕ್ಯಾರೆಸ್ ನೋಡಕ್ಕೆ ವರ್ಷಕ್ಕೆ 1 ಸಲ 2 ಸಲ ಬಂದ್ರು ಸುಮ್ಮನೆ ಎಲ್ಲೋ ಹೋಗಿ ಒಂದ್ ಕಡೆ ರೂಮ್ ಮಾಡ್ಕೊಂಡಿದ್ರೆ ಒಂದು 5,000 10,000 20,000 30,000 ಎಲ್ಲ ಖರ್ಚಾಗ್ಬಿಡ್ತದೆ. ಹೌದು ಅಲ್ವಾ? ಅದೇ ಈಗ ನಾವು ಅಲ್ಲಿ ಇಲ್ಲಿ ಹೋಗಿ ರೆಸಾರ್ಟ್ ಅಲ್ಲಿ ಆನಂದ ಹುಡ್ಕೋಬಹುದು, ನಮ್ಮ ಜಮೀನನ್ನೇ ರೆಸಾರ್ಟ್ ಮಾಡ್ಕೋಬಹುದಲ್ವಾ? ಹೌದು. ಇದು ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ. ಮುಂದೆ ಫ್ಯೂಚರ್ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಒಂದು ಟೂರಿಸಂ ಪ್ಲೇಸ್ ತರಾನು ಮಾಡ್ಬೋದು ಇದನ್ನೆಲ್ಲ. ಹೌದು ಸರ್. ಈಗ ನಿಮ್ಗೆ ಗೊತ್ತಿರುವಂತ 10 ಫ್ರೆಂಡ್ಸ್ಗಳು ಬಂದು ಉಳ್ಕೊಂಡು ಹೋದ್ರು ಒಂದು ಇದಾಗ್ತದೆ. ಮತ್ತೆ ಎರಡನೇದು, ಇವತ್ತೊಂದು ದಿನದಲ್ಲಿ ನಾವು ಏನೇ ದುಡ್ಡು ಮಾಡ್ಕೊಂಡು ಒಂದು 30-40 ಸೈಟ್ ಮಾಡ್ಕೊಂಡು ಅಲ್ಲಿ ಲಿಮಿಟೆಡ್ ಜಾಗದಲ್ಲಿ ಇರೋದಕ್ಕಿಂತ 1 ಎಕರೆಗೆ 43,000 ಸ್ಕ್ವೇರ್ ಫೀಟ್. ಹೌದು. 43,000 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಆಹಾರನೂ ಬೆಳ್ಕೊಳ್ಬಹುದು, ಮನೇನು ಕಟ್ಕೋಬಹುದು, ಒಂದು ಗೋಶಾಲೆಗೂ ಜಾಗ ಮಾಡಿದಿರಿ. ಆಮೇಲೆ ನೀರಿಗೂ ಇಲ್ಲಿ ಚೆನ್ನಾಗಿದೆ. ಮತ್ತೆ ಇದು ತುಂಬಾ ಟ್ರಾಫಿಕ್ ಜಾಮ್ ಇದರಿಂದ ಸಮಸ್ಯೆ ಇಲ್ಲ. ಆಮೇಲೆ ಮುಂದೆ ಫ್ಯೂಚರ್ ಅಲ್ಲಿ ಯಾವ್ದೋ ಪಕ್ಕದಲ್ಲಿ ಜಮೀನ್ ಸಿಗ್ತದೆ ಅಂತ ಹೇಳಿದ್ರೆ ಅದನ್ನ ಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಇದ್ ಮಾಡ್ಬೋದು. ಮತ್ತೆ ಇದೊಂದು ನಮ್ಗೆ ತುಂಬಾ ಖುಷಿ ಆಯ್ತಿದ್ದು, ನಾವು ಇದನ್ನ ನಮ್ಮ ಮಾಸ್ತಿ ತೋಟದಲ್ಲಿ ಈ ತರ ಮಾಡಿದೀವಿ. ಹೌದು, ನೋಡ್ದೆ ಸರ್. ಮಾಸ್ತಿ ತೋಟದಲ್ಲಿ ಈಗ ಯಾಕಂದ್ರೆ ಈಗ ಮಾಸ್ತಿ ತೋಟದಲ್ಲಿ ನೋಡಿನೂ ಕೆಲವರೆಲ್ಲ ತುಂಬಾ ಮಾಡ್ಕೊಂಡಿದ್ದಾರೆ. ಅದೇ ಇದು ಬಹಳ ಚೆನ್ನಾಗಿದೆ. ಇದು ಅಟ್ಲೀಸ್ಟ್ ಒಂದು 25-30 ಜನ ಫ್ರೆಂಡ್ಸ್ ಗಳು ಬಂದ್ರೆ ಇಲ್ಲಿ ಆರಾಮಕೊಂಡು ಕೂತ್ಕೊಳ್ಬಹುದು, ಊಟ ಮಾಡ್ಬೋದು. ಆಮೇಲೆ ಬರೀ ನೀವು ಎಲ್ಲ ಇವರೇ ಹುಡುಗರಿಗೆಲ್ಲ ನೋಡಿ ಕಬಿನಿ ಕಡೆ ಅದು ಬ್ಯಾಕ್ ವಾಟರ್ ರೆಸಾರ್ಟ್ ಅದು ಇದು ಅಂತೆಲ್ಲ ಒಂದೊಂದ್ ದಿವಸಕ್ಕೆ 15,000 ಕೊಡ್ತಾರೆ. ಹೌದೌದು. ನಾನು 15,000 ಖರ್ಚು ಮಾಡ್ಬೇಕಾಗಿದ್ದು ಇಲ್ಲ, ಬರ್ತೀನಿ ಫ್ಯಾಮಿಲಿ ಜೊತೆ ಕೂತ್ಕೊಂತೀನಿ. ಅದು ಬಾರಿ ಒಳ್ಳೇದು ಮಾಡಿದಿರಿ. ಈಗ ಆಗ್ಲೇ ಇನ್ನೇನು ಗಿಡಗಳೆಲ್ಲ ಆಲ್ಮೋಸ್ಟ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನು ಬಾಕಿ ಎಲ್ಲ ಪ್ಲಾಂಟೇಶನ್ ಎಲ್ಲ ಇದಾಗ್ತದೆ. ನೀರು ಇಲ್ಲಿ ಸ್ವಲ್ಪ ಬಹಳ ಕಡಿಮೆ ಇದ್ರು ಇದು ಕ್ರಮೇಣ ಇದು ಜಾಗ ಡೆವಲಪ್ ಆಗ್ತದೆ. ಡೆವಲಪ್ ಆದ್ಮೇಲೆ ನೀರಿನ ಸೆಲೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗ್ತದೆ. ನೋಡಿ, ಈಗ ಒಂದು ಒಳ್ಳೆ ರೋಡ್, ಈ ಸೈಡ್ ಅಲ್ಲಿ ಒಂದು ಒಳ್ಳೆ ರೋಡ್ ಬಿಟ್ಟಿದ್ದೀರಿ. ಇದು ದಿನದಿಂದ ದಿನಕ್ಕಷ್ಟೇ. ಈಗ ನಾವು 4-5 ವಿಡಿಯೋ ಮಾಡಿದ್ರು ಪ್ರತಿ ಒಂದೊಂದು ವಿಡಿಯೋದಿಂದ ಒಂದು ವಿಡಿಯೋ ತುಂಬಾ ಇದೆ, ಬದಲಾವಣೆ ಇದೆ. ಹೌದು, ಇದು ಆಗ್ತದೆ. ಒಳ್ಳೇದಾಗ್ಲಿ. ನಿಮ್ಮನ್ನ ನೋಡಿ ನಿಮ್ಮ ಸ್ನೇಹಿತರು ಯಾರಾದ್ರೂ ಬದಲಾಗ್ಲಿ. ಯಾಕೆಂದ್ರೆ ನಾವು ಇನ್ನೊಬ್ಬನ ಬದಲಾಗುವುದಕ್ಕಿಂತ ನಾವು ಮಾಡಿ ತೋರಿಸಿದಾಗ ಅವ್ರು ಆಟೋಮೆಟಿಕ್ ಅದು ಬದಲಾಗ್ತದೆ. ಸರ್, ನನ್ನ ಫ್ರೆಂಡ್ಸ್ ಯಾರು ಬರ್ತಾರೋ ಇಲ್ಲಿ ಎಲ್ಲಾರು ಬಂದ್ ಹೇಳೋದು ಒಂದೊಂದೇ, ನನಗೂ 1 ಎಕರೆ ಬೇಕು, ಒಂದೊಂದ್ ಜಾಗ ನೋಡು ಅಂತ. ಸರ್, ಮೊದ್ಲು ನಾನು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಎಲ್ಲಾರು ಹೇಳೋರು ಕೈ ಹಾಕ್ಬೇಡ, ಆ ಕಿರಿಕಿರತ್ತೆ, ಈ ಕಿರಿಕಿರತ್ತೆ, ಕಿರಿಕಿರತ್ತೆ, ಲೀಗಲ್ ಕಿರಿಕಿರತ್ತೆ ಅಂತ. ಅದನ್ನ ಪ್ರೂವ್ ಮಾಡೋದಕ್ಕೆ ಮಾಡ್ಬೋದು ಅಂತಾನೆ ಮಾಡೋದು ಸರ್. ಇವತ್ತು ಎಲ್ಲ ನಂಗೆ ಜನ ಪರಿಚಯ ಆಗಿದ್ದಾರೆ. ಎಲ್ಲರೂ ಇಲ್ಲಿ ಸರ್ ಯಾರು ಅಂತ ಹಳ್ಳಿಯವ್ರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಎಲ್ಲರೂ ನಂಗೆ ಹೆಲ್ಪ್ ಮಾಡೋರು. ಒಳ್ಳೆ ಕಡೆ ಒಳ್ಳೆಯವರು ಇದ್ದೇ ಇರ್ತಾರೆ. ಬೆಳಗ್ಗೆ ನಮ್ ತಂದೆಗೆ ಕ್ಯಾಮ್ರಲ್ಲಿ ವಿಡಿಯೋ ತೋರಿಸ್ದೆ. ಆ ಕಡೆ ಕವ್ಲಿ ಆ ಕಡೆ ನಿಂತ್ಕೊಂಡು ಮೋಟರ್ ಇನ್ಸ್ಟಾಲ್ ಮಾಡ್ತಿದ್ರು. 8 ಜನ ನಿಂತಿದ್ರು ಸರ್. 8 ಜನ ನಿಂತ್ಕೊಂಡು ನಮ್ಮನೆ ಕೆಲಸ ಮಾಡ್ತಾರೆ. ಸೊ ನಾವು ಜನನ ಹೆಂಗ್ ನೋಡ್ಕೊಂತೀವಿ, ಅವರು ನಮ್ಮನ್ನ ಹಂಗೆ ನೋಡ್ಕೊಂತಾರೆ. ಅದೇ ಯಾರೋ ಒಬ್ಬ ಹೊಸ ಊರಿಗೆ ಹೋಗ್ತಾನಂತೆ. ಊರಿಗೆ ಹೋದಾಗ ಅವ್ನು ಹೇಳ್ತಾನಂತೆ, ಹೆಂಗಪ್ಪ ಈ ಊರ್ ಜನ ಅಂತ ಕೇಳ್ದಾರಂತೆ. ಆಗ ಅವ್ನು ಹೇಳ್ತಾನೆ, ನೀನ್ ಹೆಂಗಿರ್ತೀವ ಹಂಗೆ. ಎಕ್ಸಾಕ್ಟ್ಲಿ 100% ಅಲ್ವಾ? ನೀನ್ ಹೇಗಿರ್ತೀಯೋ ಹಾಗಿರ್ತಂತೆ. ಪಕ್ಕದ ಇರೋ ಜೊತೆ ನಮ್ಗೆ ಬಾಂಧವ್ಯ ಇರಬೇಕು. ತುಂಬಾ ಜಾಸ್ತಿ ರಿಲೇಶನ್ಶಿಪ್ ಇರಬಾರ್ದು. ತುಂಬಾ ಕ್ಲೋಸ್ ಆಗಿ ಹೋದ್ರು ಅದು ನಾವು ಸಮಸ್ಯೆ ಎದುರಿಸ್ಬೇಕಾಗ್ತದೆ. ಟಚ್ ಮೀ ನಾಟ್ ಅಂತ
ಬೇಕು ಬೇಡ. ಇನ್ನು ನಾವು ಅವ್ರಿಗೆ ಬೇಕಾದ್ರೆ ನಮ್ಮ ಕೈಯಿಂದ ಅವ್ರಿಗೆ ಏನಾದ್ರು ಆಗ್ತದೆ ಸಹಾಯ ಮಾಡ್ಬಿಡುವ. ಬಟ್ ನಾವೇನ್ ಮಾಡ್ಬೇಕಂದ್ರೆ ಒಂದು ಯಾವ್ದಕ್ಕೊಂದು ಇದು ಕೀಪ್ ಡಿಸ್ಟೆನ್ಸ್ ಅಂತಲ್ಲ, ಒಂದು ಅಂತರವನ್ನ ಕಾಪಾಡ ಹೆಲ್ತಿ ಡಿಸ್ಟೆನ್ಸ್ ಮಾಡ್ಕೊಂಡಾಗ ಏನಾಗ್ತದೆ ಅವ್ರಿಂದ ನಮ್ಗೆ ಎಲ್ಲಾ ರೀತಿಯ ಸಹಾಯ ಸಿಗ್ತದೆ. ನಾವು ತುಂಬಾ ಸಡನ್ ಆಗಿ ಕ್ಲೋಸ್ ಆಗ್ಬಿಟ್ಟಾಗದೆ ಏನಾಗ್ತದೆ ಬೇಗ ಅದು ಇದಾಗ್ಬಿಡ್ತದೆ. ಇದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಇತ್ತು, ಅಂತರ ಕಾಪಾಡ್ಕೊಳ್ಳಿ ಅಂದಾಗ ಆ ರೀತಿ ಒಂದಾಗ್ತದೆ. ಮತ್ತೆ ಇದೊಂದು ಒಳ್ಳೆ ಚೆನ್ನಾಗಿದೆ. ಇನ್ನು ನೋಡಿ ಹೋಗ್ತಾ 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 ಇದು ತೋಟನೇ ಇದು ಬದಲಾಗ್ತಾ ಹೋಗ್ತದೆ. ಈಗ ಮನೆಯಲ್ಲಿ ಈಗ ಸಾಧಾರಣ ಏನಾಗ್ತಂತ ಹೇಳಿದ್ರೆ ಎಲ್ಲರೂ ಅಷ್ಟೇ, ಈಗೇನೋ ನೀವೇನೋ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಮನೇಲಿ ತಂದೆ ತಾಯಿ ಏನ್ ಹೇಳ್ತಂದ್ರೆ ಎಲ್ಲೋ ಬೇಡ ಕಣೋ ಅದು ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ, ಹೇಳೋದು ಸುಲಭ ಅಂತೆಲ್ಲ ತಂದೆ ತಾಯಿ ಹೇಳಿರ್ತಾರೆ. ಆಮೇಲೆ ಶ್ರೀಮತಿಯವ್ರನ್ನೂ ಒಪ್ಪಿಸ್ಬೇಕು ಅಲ್ವಾ, ಅದೆಲ್ಲ ಏನೋ ಸಮಸ್ಯೆ ಬಂತ ನಿಮ್ಗೆ? ಸರ್ ಇವಾಗ 100% ನಂಗೆ ಲಾಸ್ಟ್ ಇದು ಜರ್ನಿ ಸ್ಟಾರ್ಟ್ ಮಾಡಿದ್ದು 3 years ಮುಂಚೆ. ಕಂಟಿನ್ಯೂಸ್ ಆಗಿ ನಂಗೆ ರೆಸಿಸ್ಟೆನ್ಸ್ ಎಲ್ಲಾ ಕಡೆಯಿಂದನೂ ಸಿಕ್ತು. ಅಂದ್ರೆ ಅದು ಸ್ವಾಭಾವಿಕನೇ, ಅವ್ರಿಗೂ ಒಂದ್ ಸ್ವಲ್ಪ ಭಯ. ಮಗ ಇವಾಗ ಚೆನ್ನಾಗಿ ದುಡ್ದಿರೋ ಕಾಸ್ನ ಒಂದು ಹಾಕಿ ಆಮೇಲೆ ಏನೋ ಕೋರ್ಟ್ ಕೇಸು ಅಲ್ಲಿ ಇಲ್ಲಿ ಅಲ್ಲಾಡ್ಬೇಕು ಅಂತ ಅವ್ರಿಗೆ. ಬಟ್ ಇವತ್ತಿಗೆ ನಾನು ಹೇಳ್ತೀನಿ ಸರ್ ಕಾನ್ಫಿಡೆಂಟ್ ಆಗಿ, ಯಾರು ಬೇಡ ಅಂತಾರೋ ಅವರೇ ಇಲ್ಲಿ ಜಾಸ್ತಿ ಬರ್ತಾರೆ ನನಗಿಂತ. ಆಮೇಲೆ ಸರ್ ಇವಾಗ ಇನ್ವೆಸ್ಟ್ಮೆಂಟ್ ತಗೊಳ್ಳಿ, ಇನ್ವೆಸ್ಟ್ಮೆಂಟ್ ವೈಸ್ ಅಲ್ಲಿನೂ ನಾನೇನ್ ತಗೊಂಡು ಇವತ್ತು ವಿತಿನ್ 1.5 year 3 times ಆಗಿದೆ ರೇಟ್. ಹೌದು, ರೇಟ್ ಜಾಸ್ತಿ ಆಗಿದೆ. ರಿಗ್ರೆಟೇ ಇಲ್ಲ. ನಂಬರ್ 1 ನಾನು ಇನ್ನೊಂದು ಸರ್ ನನ್ನ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಏನೋ ತಗೊಂಡಿರಲಿಲ್ಲ ಸರ್. ಅದಕ್ಕಿಂತ ದೊಡ್ಡದೇನಂದ್ರೆ ಹ್ಯಾಪಿನೆಸ್. ನಾವು ಖುಷಿಯಾಗಿರ್ಬೇಕು, ಮನೇಲಿ ಎಲ್ಲರೂ ಅದೇ ರೀಸನ್ ಅಂತ ತಗೊಂಡಿದ್ದೆ. ಇವಾಗ ನೋಡಿ ಫುಡ್ಡು ಏನೇ ತಗೊಂಡು ನಾನು ಅಷ್ಟು ರಿಸರ್ಚ್ ಮಾಡೀನಿ. ಇವಾಗ ನಮ್ಗೆ ಇದು ನಂದಿನಿ ಮಿಲ್ಕ್ ಆಗ್ಬೋದು, ಬೇರೆ ಮಿಲ್ಕ್ ಆಗ್ಬೋದು, ಎಷ್ಟು ಅಪಾಯಕಾರಿ ಅಂದ್ರೆ ಅಷ್ಟು ಅಪಾಯಕಾರಿ. ಅಷ್ಟು ಕಾರ್ಸಿನೋಜನ್ಸು, ಅಷ್ಟು ಕೆಮಿಕಲ್ಸು, ಅದನ್ನ ಕುಡಿಯೋ ಮಕ್ಕಳು ಏನಾಗ್ತಾವ ಅನ್ನೋ ಗೊತ್ತಿಲ್ಲ ಸರ್. ಅದೇ ನಮ್ಮ ಮೊನ್ನೆ ಹೊನ್ನೂರು ಪ್ರಕಾಶ್ ಸಂಘದ ಹೋರಾಟಗಾರ ಹೇಳ್ತಿದ್ರು, ಇನ್ನು 20 ವರ್ಷ ಆದ್ಮೇಲೆ ಯಾರಿಗೂ ಮೊಮ್ಮಕ್ಕಳೇ ಬರಲ್ಲ ನಿಮ್ಗೆ ಅಂತ. ಸರ್ ಇವಾಗ ಅಲ್ಲೇ ಫರ್ಟಿಲಿಟಿ ರೇಟ್ ಫುಲ್ ಕಡಿಮೆ ಆಗ್ತಾ ಬರ್ತಿದೆ. ಹೌದೌದು, ಅದು ಬರ್ತಾ ಇದೆ ನೋಡಿ. ಎಲ್ಲಾ ಕಡೆನೂ ಕೃತಕ ಗರ್ಭಧಾರಣೆ ಕೇಂದ್ರಗಳು, ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತಲ್ಲ. ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ? ಹೌದು, ಜನರನ್ನ ಮುಂದೆ ಏನ್ ಬರೀ ಓಟ್ ಆಗೋದು ಜನ ಅದು ಇಲ್ದಂಗ ಆಗ್ಬಿಡ್ತಾರೆ. ಹೌದು, ಮಕ್ಕಳೇ ಸೃಷ್ಟಿ ಆಗೋರು ಅಂತ ಹೇಳಿದ್ರೆ ಮುಂದಿನ ಏನು ಎಲ್ಲ ಇಷ್ಟೆಲ್ಲ ಇಟ್ಕೊಂಡು ನಮ್ಗೆ ತಿನ್ನೋಕ್ ಒಳ್ಳೆ ಆಹಾರ ಇಲ್ಲ, ಕುಡಿಯೋಕ್ ಒಳ್ಳೆ ಗಾಳಿ ಇಲ್ಲ. ಈಗ ನೋಡಿ, ಈಗ ಡೆಲ್ಲಿಲೆಲ್ಲ ಏನು 50 ನಾರ್ಮಲ್ ಅಂತೆ, 100 ಇದ್ರೆ ಅಪಾಯ ಅಂತೆ, 250 300 ಭಾರಿ ಅಪಾಯ ಅಂತೆ. ಅಲ್ಲಿ ಈಗ 400 ಆಗ್ಬಿಟ್ಟಿದೆಯಲ್ಲ. ಹೌದು, ಆದ್ರೆ ಜನ ಹೆಂಗಿರ್ತಾರಲ್ಲಿ, ಅವ್ರದ್ದು ಕೋಟ್ಯಾಂತರ ಆಸ್ತಿ, ಮನೆ, ಸೈಟು ಯಾರಿಗೆ? ಇನ್ನು ನೆಕ್ಸ್ಟ್ ಇವಾಗ ಏನಾಗ್ತದೆ, ಮುಂದಿನ ಯಾವ್ದಾದ್ರು ಒಂದು ಆಕ್ಸಿಜನ್ ಅದು ಸ್ಟಾರ್ಟ್ ಆಗಿದೆ ಸರ್. ಇವಾಗ ಒಂಥರ ಏರ್ ಫಿಲ್ಟರ್ ಅಂತಾರಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಆಕ್ಸಿಜನ್ ಮಾಸ್ಕ್ ಅಷ್ಟೇ. ಅದೇ ಪ್ರತಿಯೊಬ್ರು ಅಷ್ಟೇ, ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬ 1 acre ಜಮೀನ್ ತಗೊಂಡು ಈ ತರ ನಾವು ಈಗ ಇಲ್ಲಿಗೆ ಗೊಬ್ಬರ ಏನೇನ್ ಹಾಕಿದ್ರಿ? ಸರ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ನ ಏನಕ್ಕೆ ನಾನು ಆಯ್ಕೆ ಮಾಡ್ದೆ ಅಂದ್ರೆ, ನಿಮ್ದು ವಿಧಾನ ತುಂಬಾ ಇಷ್ಟ ಆಯ್ತು ನನಗೆ. ಸುಮಾರು ಸರ್ 100ಗಿಂತ ಜಾಸ್ತಿ ವಿಡಿಯೋಸ್ ನೋಡಿ ಎಲ್ಲಾನು ಇದರಲ್ಲಿ ಸ್ಕ್ರಿಪ್ಟ್ ಕೂಡ ಮಾತಾಡಿ ನೋಡಿ. ಯಾಕೆಂದ್ರೆ ನಾನು ಕೆಲಸ ಮಾಡ್ಬೇಕಂದ್ರೆ ರಿಸರ್ಚ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ರಿಸರ್ಚ್ ಮಾಡಿ ಸೊ ಬೇಸಿಕಲಿ ನನಗೆ ನಾನು ಡಿಸೈಡ್ ಮಾಡಿದ್ದು ಯಾವಾಗ ಅಂತ, ನೀವು ಕಂಪ್ಲೀಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀರಾ ಅಂತ ಗೊತ್ತಾದಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಕಣ್ಮುಂದೆ ರಿಸಲ್ಟ್ಸ್ ಇದೆ. ಇಲ್ಲಿ ತನಕ ಒಂದು ಕೆಮಿಕಲ್ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ಇದು ವರ್ಮಿ ಕಾಂಪೋಸ್ಟ್ ಗೊಬ್ಬರ ಬಿಟ್ಟು ಇನ್ನೇನಿಲ್ಲ, ಬರೀ ನೀರು ದನದ ಗೊಬ್ಬರನೇ ಅಷ್ಟೇ. ಅದು ದನದ ಗೊಬ್ಬರನೇ, ನಮ್ಮ ಫೌಂಡೇಶನ್ ಅಷ್ಟೇ. ನೀವು ಬೆಂಕಿ ಹಾಕ್ಬೇಡಿ, ಕೀಟನಾಶಕ ಬಳಸಬೇಡಿ, ಕಳೆನಾಶಕ ಬಳಸಬೇಡಿ, ರಸಗೊಬ್ಬರ ಬಳಸಬೇಡಿ, ಹೊರಗಡೆ ಏನು ತರಬೇಡಿ ಅಂತ ನಮ್ಮ ಫೌಂಡೇಶನ್ ಇದು. ಮತ್ತೆ ನಾವು ಯಾಕೆ ಅದನ್ನ ಮಾಡ್ತಾ ಇದ್ದೀವಿ, ಅದು ಮಾಡ್ಬೋದು ಅಂತ ಹೇಳಿ ಸಾಧನೆ ಮಾಡಿ ತೋರ್ಸಕ್ಕೆ ಮಾಡ್ತಾ ಇರೋದು. ಈಗ ನಾನೊಬ್ಬ ವಿಟ್ನೆಸ್ ಹೇಳ್ಬೋದು. ಈಗ ನಾನ್ ತೋಟ ಮಾಡಿಸಿರೋ ವಿಟ್ನೆಸ್ ಇದಾರಲ್ಲ ಈಗ. ಹೌದು, 100% ಇದರಲ್ಲಿ ಒಂದು ಕೆಮಿಕಲ್ ಹಾಕಿಲ್ಲ ನಾವು, ಬರೀ ನೀರು ಅಷ್ಟೇನೆ. ಆಮೇಲೆ ಇನ್ನೊಂದು ಸರ್ ಸ್ಕೇಲಬಿಲಿಟಿ ಅಂತ ಬಿಸ್ನೆಸ್ ಅಲ್ಲಿ ಹೇಳ್ತಾರೆ. ನ್ಯಾಚುರಲ್ ಫಾರ್ಮಿಂಗ್ ಇಸ್ ಆಲ್ವೇಸ್ ಕೆಮಿಕಲ್ ಫಾರ್ಮಿಂಗ್ ಸ್ಕೇಲಬಲ್ ಇಲ್ಲ ಸರ್. ಯಾಕೆಂದ್ರೆ ಇವಾಗ ಅವ್ರು ಯಾರು ರೈತರು ತಗೊಳ್ಳಿ, ಯಾರು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅದೇ ಸಾಲು ಚಕ್ಕರಲ್ಲಿ ಹೋಗ್ತಿರ್ತಾರೆ ಅವರು, ಸುಳಿಲಿ ಸಿಗಾಕೊಳ್ತಾರೆ. ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆದ್ರೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೆನೆನ್ಸ್ ಇರಲ್ಲ, ನೀರೊಂದು ಬಿಡ್ತಾ ಹೋಗ್ಬೇಕು. ಇವಾಗ ಆಟೋಮ್ಯಾಟಿಕ್ ವಾಲ್ವ್ ಬಂದಿದೆ, ಎಲ್ಲಿ ಕೂತ್ಕೊಂಡಿದ್ರು ಮೋಟ್ರು ಆನ್ ಮಾಡ್ಬೋದು ಇವಾಗ. ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಒಂದು ಗಾರ್ಡನ್ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಏನ್ ಬೇಕಾದ್ರೂ ನೆಡ್ಸ್ಕೋಬಹುದು. ಸೊ ಗೋ ಫಾರ್ ನ್ಯಾಚುರಲ್ ಫಾರ್ಮಿಂಗ್, ದಟ್ ಇಸ್ ದ ಬೆಸ್ಟ್ ಅವರ್ ಥಿಂಗ್. ಅಂಡ್ ನ್ಯಾಚುರಲ್ ಫಾರ್ಮಿಂಗ್ ಅಂದಾಗ ತಮ್ಮಯ್ಯ ಅವ್ರ ಹತ್ರ ಮಾಡಿಸಿ, ಯಾಕೆಂದ್ರೆ ಅವ್ರದ್ದು 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ನಾವೆಲ್ಲರೂ ಯುವಕರು ಯೂಸ್ ಮಾಡ್ಕೋಬೇಕು. ಇದು ಹೆಂಗೆ ಪ್ಲಾನ್ ಬಂತು ನಿಮ್ಗೆ? ಇದು ಈ ತರ ಮಾಡ್ಬೇಕು ಅಂತ ಪ್ಲಾನ್ ಹೆಂಗ್ ಬಂತಿದ್ದು? ಸೊ ಇವಾಗ ಇನ್ನೊಂದೇನಂದ್ರೆ ನನ್ಗೆ ಮೊದ್ಲಿಂದಾನು ಅಷ್ಟೇ ಸರ್,
ಒಂದು ಡ್ರೀಮ್ ಇತ್ತು. ಹಾ. ಇವಾಗ ಚಿಕ್ಕ ವಯಸ್ಸಲ್ಲಿ ವರ್ಲ್ಡ್ ಮ್ಯಾಪ್ ಅಂತೆಲ್ಲ ಮಾಡ್ತಿದ್ವಲ್ಲ, ಅದು ಭೂಚಕ್ರ ಅಂತ ಏನೋ ಇತ್ತಲ್ಲ. ನಂದು ಫ್ರೀ ಟೈಮ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಭೂಚಕ್ರ ತಿರುಗಿಸೋದು, ಒಂದ್ ಪಾಯಿಂಟ್ ಗೆ ಕೈ ಹಾಕೋದು, ಇಮ್ಯಾಜಿನ್ ಮಾಡ್ಕೊಳೋದು ಈ ಪಾಯಿಂಟ್ ಅಲ್ಲಿ ಇದ್ರೆ ನನ್ನ ಲೈಫ್ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂತಿದ್ದೆ. ಒಂದ್ ಕಡೆ ಇವಾಗ ಸಮುದ್ರ ಅದೇ, ಇನ್ನೊಂದ್ ಕಡೆ ಬೆಟ್ಟ ಗುಡ್ಡ ಫಾರೆಸ್ಟ್ ಆತರ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ನಾನು ಇರೋ ಕಡೆನೆ ಅದನ್ನ ಏನಕ್ಕೆ ನಾನು ಮಾಡ್ಕೋಬಾರ್ದು ಅಂತ. ಅದು ಇಂಪಾರ್ಟೆಂಟ್. ಇವಾಗ ಇರೋ 1 ಎಕರೆ ಜಾಗ ಕಡಿಮೆ ಆದ್ರೂ ಇಲ್ಲಿ ಮಾಡ್ಬೋದು ಅನ್ನೋದನ್ನ ಖಂಡಿತ ಮಾಡ್ಬೋದು. ಈಗ ನೋಡಿ ರೋಡ್ ಬ್ಯೂಟಿಫುಲ್ ರೋಡ್ ಒಂದು ಪಕ್ಕದಲ್ಲಿ, ಅದು ವೇಸ್ಟ್ ಏನಾಗಿಲ್ಲ. ಅಲ್ಲೂ ತೆಂಗಿನ ಗಿಡ ಇದೆ, ಪಕ್ಕದಲ್ಲಿ SBI ಮರ ಇದೆ, ಮತ್ತೆ ಇಲ್ಲಿಗೆ ಬರ್ಲಿಕ್ಕೂ ಒಂದು ಬಹಳ ಚೆನ್ನಾಗಿ ಇಲ್ಲಿ ಮೇಲೆ ಹತ್ಕೊಳ್ಳೋಕೆ ಒಂದು ಜಾಗ ಇದೆ, ಅಲ್ಲಿ ಬೋರ್ಗ್ ಬರೋಕ್ಕೂ ಒಂದು ರಸ್ತೆ ಇದೆ. ಅಲ್ಲಿ ನೀವು ಈಗ ಮನೇನೂ ಒಂದು ಕಟ್ಕೊಂಡು ಅದಕ್ಕೆ ಮೊದಲು ಒಂದು ದನಗಳಿಗೆ ಶೆಡ್ ಕಟ್ಟಿರಲ್ಲ, ಅದೇನು ಮೇನು ಉದ್ದೇಶ ಸರ್? ಅದು ಶೆಡ್ ಕಟ್ಟಿರೋದು ಇವಾಗ ನೆಕ್ಸ್ಟ್ ನಮ್ಗೆ ಏನಂದ್ರೆ ಇವಾಗ ನುಗ್ಗೆ ಬರುತ್ತೆ, ಗ್ಲಿಸಿಡಿಯಾ ಬರುತ್ತೆ, ಅಕ್ಸೆ ಬರುತ್ತೆ. ಆಮೇಲೆ ಇನ್ನೊಂದು ನಾನ್ ಸರ್ ಹಾಲು ಕುಡಿಯಲ್ಲ, ಏನಕ್ಕೆ ಅಂದ್ರೆ ಗೊತ್ತಾಗಲ್ಲ ಎಷ್ಟು ಕೆಮಿಕಲ್ಸ್ ಇರುತ್ತೆ ಅಂತ. ಸೊ ಅಟ್ಲೀಸ್ಟ್ ಇವಾಗ ನಾವು ಹಸುನ್ ತಗೊಂಡ್ ಸಾಕಿದ್ರೆ ಅದಕ್ಕೊಂದ್ ಸ್ವಲ್ಪ ಇದು ಆನಂದ ಆಗುತ್ತೆ, ನಮಗೂ ಆನಂದ ಆಗುತ್ತೆ. ಇಲ್ಲಿರೋ ಮೇವ್ನ ನಾನು ಯೂಸ್ ಮಾಡ್ಕೊಳ್ಬಹುದು. ಅದು ಅಟ್ಲೀಸ್ಟ್ ಅರ್ಧ ಲೀಟರ್ ಹಾಲು ಕರೀಲಿ ಸಾಕು ಸರ್, ಅಷ್ಟೇ ಖುಷಿಯಿಂದ ತಗೋಬಹುದು. ಮತ್ತೆ ಅದು ಅಟ್ಲೀಸ್ಟ್ ದಿನಕ್ಕೆ ಒಂದು 5 kg 10 kg ತೊಪ್ಪೆ ಆಗ್ತಾ ಇದೆ, ಅದು ನಮ್ಮ ಜಮೀನಿಗೂ ಬಳಸ್ಕೋಬಹುದು. ಮತ್ತೆ ಎರಡನೇ ಅದನ್ನ ಯಾರಾದ್ರೂ ಮನೆಯಲ್ಲೇ ನಮ್ಗೂ ಯಾರು ಇಂಟ್ರೆಸ್ಟ್ ಇರೋದಕ್ಕೆ ಅದನ್ನು ಬೇಕಾದ್ರೆ ನಾವು ವ್ಯಾಲ್ಯೂ ಆಡೆಡ್ ಮಾಡಿ ಬೆರಣಿ ಮಾಡಿ ಹಾಲು ಪೌಡರ್ ಮಾಡ್ಕೊಳ್ಬಹುದು. ಆಮೇಲೆ ಅಟ್ಲೀಸ್ಟ್ ಈಗ ಏನೋ ಹೋಮ ಎಲ್ಲ ಆಗ್ತಾರಲ್ಲ, ಅದಕ್ಕೆ ನಾವು ಬೆರಣಿಯನ್ನು ಬಳಸ್ಬೋದು. ಅದೊಂದು ನಿಮ್ಮ ಇಂಟ್ರೆಸ್ಟ್ ನನಗೊಂದು ಬಹಳ ಖುಷಿ ಆಯ್ತು. ಹೌದು ಸರ್. ಆಮೇಲೆ ಕೃಷ್ಣ ಸರ್ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ತಿನ್ನೋ ಆಹಾರ ಅಥವಾ ಯಾರಿಗೆ ಏನೋ ಕಾಸು ತಗೊಳ್ಳಿ ಒಬ್ರ ಹತ್ರ ಹಿಂಸೆ ಮಾಡಿ ತಗೋಬಾರ್ದು ಅಂತ. ಇವಾಗ ಒಂದು ಪೂಜೆಗೆ ನಾವೊಂದು ಹೂವ ಯೂಸ್ ಮಾಡಿದ್ರು ಕೆಳಗೆ ಏನ್ ಬಿದ್ದಿರತ್ತೋ ಅದನ್ನ ಯೂಸ್ ಮಾಡ್ಕೋಬೇಕು. ಅದೇ ತರ ಹಾಲುನು ಅಷ್ಟೇ, ಅರ್ಧ ಲೀಟರ್ ಕೊಡ್ಲಿ 1/4 ಲೀಟರ್ ಕೊಡ್ಲಿ, ತುಂಬಾ ಜಾಸ್ತಿನೇ ಆಯ್ತು ನಮ್ಗೆ, ಅಷ್ಟೇ ತಗೋಣ. ಹಿಂಸೆ ಕೊಡೋದು ತಗೊಂತೀವಲ್ಲ ಅಷ್ಟೇ ಸಾಕು ನಮ್ಗೆ ಮೇನ್ ಆಗಿ. ಆಗ್ಲಿ, ಒಳ್ಳೇದಾಗ್ಲಿ. ಇವತ್ತು ನಿಮ್ಮನ್ನ ಇಲ್ಲಿ ಭೇಟಿ ಮಾಡಿದ್ದು ಖುಷಿ ಆಯ್ತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೊಂದ್ಸಲ ಹಾಕುವ, ಆದಷ್ಟು ಬೇಗ ತೋರ್ಸೋಣ. 2 ಮಂತ್ಸ್ ಆಯ್ತು ಸರ್ ಅಷ್ಟೇ ನೋಡಿ ಬಂದಿದೆ. 3ನೇ ತಿಂಗಳು 4ನೇ ತಿಂಗಳಿಗೆ ಇನ್ನೊಂದು ವಿಡಿಯೋ ಮಾಡೋ, ಅವಾಗ ಬನ್ನಿ. ನಮಸ್ತೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.